ಗೋಬಿ ಮಂಚೂರಿಯನ್ ಹೇಗೆ ಮಾಡೋದಂತ ನೋಡೋಣ. ಮೊದಲೊಂದು ಎಲೆಕೋಸು ತೊಗೊಳ್ಳೋಣ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಎಲೆ ಹಚ್ಚಿ ಒಂದು ಪಾತ್ರೆಗೆ ಗೋಬಿಗಳನ್ನು ಹಾಕಿ ಕಾಯಿಸ್ಕೊಳ್ಳೋಣ. ಆಮೇಲೆ ಒಂದು ಪಾತ್ರೆಗೆ 3 ಸ್ಪೂನ್ ಮೈದಾ ಹಿಟ್ಟು, 3 ಸ್ಪೂನ್ ಕಾರ್ನ್ಫ್ಲವರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿ 1-2 ಚಮಚ ಹಾಕೊಳ್ಳೋಣ. ಮತ್ತು ಇನ್ನೂ ಕೆಂಪಾಗಬೇಕು, ಗೋಬಿ ಇನ್ನೂ ಒಳ್ಳೆ ಕಲರ್ ಬರಬೇಕು ಅಂದರೆ ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಇಲ್ಲ 2 ಸ್ಪೂನ್ ಖಾರ ಪುಡಿ ಸೇರಿಸ್ಕೊಳ್ಳೋಣ. ನೋಡಿ ನಿಮಗೆ ಯಾವ ಥರ ಇಷ್ಟನೋ ಆ ಥರ ಟೇಸ್ಟಿಗೆ ಕಳಿಸ್ಕೊಳ್ಳಿ. ಮತ್ತು ಶಿಜ್ವಾನದ್ದು ಗೋಬಿ ಮಂಚೂರಿಯನ್ ಮಸಾಲ ಬರುತ್ತೆ, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ತೆಳು ಹದವಾಗಿ ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಂಡು ಆ ಟೆಕ್ಸ್ಚರ್ ಬರಬೇಕು. ಆಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವ ಗೋಬಿ, ಅದನ್ನು ಆ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಫುಲ್ ಎಲ್ಲ ಆ ಗೋಬಿಗೆ ಹೊಂದ್ಕೊಳ್ಬೇಕು, ಆ ಥರ ಅದನ್ನು ಕಲಿಸ್ಕೊಳ್ಳೋಣ. ನೋಡಿ ಈ ಥರ ಆಗಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಎಲ್ಲನೂ ಆ ಗೋಬಿ ಏನು ಹೂಕೋಸಿದ್ರೆ ಅದಕ್ಕೆಲ್ಲನೂ ಮಿಕ್ಸ್ ಆಗುತ್ತೆ. ಆಮೇಲೆ ಎಣ್ಣೆ ಕಾಸ್ಕೊಳಕ್ಕೆ ಇಟ್ಕೊಳ್ಳೋಣ ಬಾಣಲೆಯಲ್ಲಿ. ಕಾದಿದ ಮೇಲೆ ಒಂದೊಂದೇ ಹೂಕೋಸನ್ನ ಬಿಡ್ತಾ ಬರೋಣ. ಇದನ್ನು ಕಲಸಿಟ್ಕೊಂಡಿರ್ತೀವಿ, ಅದನ್ನು ಒಂದೊಂದೇ ಹಿಂಗೆ ಬಿಟ್ಕೊತ ಬರೋಣ. ನೋಡಿ ಮೆಲ್ಲಕ್ಕೆ ಬಿಟ್ಕೊಳ್ಳಿ, ಯಾಕಂದರೆ ಅದು ಎಣ್ಣೆ ಕಾದಿರುತ್ತಲ್ಲ ಸಿಡಿಬೋದು, ಅದಕ್ಕೆ ಹುಷಾರಾಗಿ ಬಿಟ್ಕೊಳ್ಳೋಣ. ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು, ಕ್ರಿಸ್ಪಿ ಆಗಬೇಕು. ಆ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಗೋಬಿನ. ನೋಡಿ ಇವಾಗ ಆಗಿದೆ, ಕ್ರಿಸ್ಪಿ ಗೋಲ್ಡನ್ ಕಲರ್ ಆಗಿದೆ. ಈಗ ಅದನ್ನೊಂದು ಪ್ಲೇಟಿಗೆ ತಗೊಳ್ಳೋಣ. ನೋಡಿ ಹೇಗಾಗಿದೆ ಅಂತ ನೀವೇ ನೋಡಿ, ನಿಮ್ಗೆ ಇಷ್ಟ ಆಗಬೇಕು ಆ ಥರ ಫ್ರೈ ಆಗಿದೆ ಅದು. ನೋಡಿ ಹಾಗೆ ನೆಕ್ಸ್ಟು ಒಂದು 4 ಟೊಮೆಟೊವನ್ನು ಕಟ್ ಮಾಡ್ಕೊಳ್ಳೋಣ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ, ಟೊಮೆಟೊ ಪ್ಯೂರಿ ಅಂತಾರಲ್ಲ ಅದನ್ನು. ಆಮೇಲೆ ಒಂದು ಪ್ಯಾನ್ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಏನು ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಮತ್ತು ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಆ ಪ್ಯೂರಿ ಎಲ್ಲ ಇರುತ್ತೆ ಅದನ್ನೆಲ್ಲ ಕಲಸಿ ಮತ್ತೆ ಪ್ಯಾನಿಗೆ ಹಾಕ್ಕೊಳ್ಳೋಣ. ಆಮೇಲೆ 2-3 ಸ್ಪೂನು ಸಕ್ಕರೆ ಹಾಕ್ಕೊಳ್ಳೋಣ. ಆಮೇಲೆ ಇನ್ನೊಂದು ಅರ್ಧ ಚಮಚ ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಅದನ್ನು. ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಅದೊಂಥರ ಫುಲ್ ಒಂದು ಗಟ್ಟಿ ಕೆಚಪ್ ಟೈಪ್ ಆಗಬೇಕು ನಮಗದು. ಆ ಥರ ಗಟ್ಟಿ ಮಾಡ್ಕೊಂಡು ನೋಡಿ ಈಗ ರೆಡಿ ಆಗಿದೆ ಕೆಚಪ್ಪು. ಆಮೇಲೆ ಈ ಮಸಾಲೆಗೆ 2 ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಏನು ಕಟ್ ಮಾಡಿದ್ದು ಅದನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಬರೋಣ. ಅದು ಸಹ ಲೈಟ್ ಗೋಲ್ಡನ್ ಕಲರಲ್ಲಿ ಫ್ರೈ ಆಗಬೇಕು. ಆಮೇಲೆ ಅರ್ಧ ಚಮಚ ಖಾರದ ಪುಡಿ ಹಾಕ್ಕೊಳ್ಳೋಣ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಅದನ್ನು. ನೋಡಿ ಆಗಿದೆ ಈಗ ನಾವೇನು ಗೋಬಿ ರೆಡಿ ಮಾಡ್ಕೊಂಡಿದ್ವಲ್ಲ, ಆವಾಗಲೇ ಕರೆದಿದ್ವಲ್ಲ, ಆ ಗೋಬಿನ ಈಗ ಪ್ಯಾನಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ವಲ್ಲ, ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಎಲ್ಲ ಅದೇನು ಒಗ್ಗರಣೆ ಕೊಟ್ಟಿದ್ವಲ್ಲ, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವೆಲ್ಲ ಅದಕ್ಕೆ ಹೊಂದ್ಕೊಳ್ಬೇಕು, ಆ ಥರ ಫ್ರೈ ಮಾಡಿಕೊಂಡು ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ ಕೆಚಪ್, ಅದನ್ನು ಈಗ ಹಾಕ್ಕೊಳ್ಳೋಣ ಅದಕ್ಕೆ. ಈಗ ಒಂದು ಒಳ್ಳೆ ಕಲರು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಅದನ್ನು 2-3 ಸ್ಪೂನ್ ಹಾಕಿ ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಈಗಿನ್ನೂ ಒಳ್ಳೆ ಕಲರು ಕೊಡುತ್ತೆ ನೋಡಿ ಅದು. ಹಂಗೆ ಲೋ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡೋಣ. ಈಗ ನೋಡಿ ರುಚಿಯಾದ ಗೋಬಿ ಮಂಚೂರಿಯನ್ ಸವಿಯಲು ಸಿದ್ಧ.